ನಮಸ್ತೆ ಎಲ್ರಿಗೂ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಇನ್ಫಾರ್ಮೇಟಿವ್ ಆಗಿರುವಂತಹ ಒಂದು ವಿಡಿಯೋನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ನಾನು ಕೆಲಸ ಮಾಡ್ತಾ ಇರೋದು ಜರ್ಮನಿಯ ಒಂದು ರಿಕ್ರೂಟ್ಮೆಂಟ್ ಕಂಪನಿಗೆ. ಆದ ಕಾರಣ ನನ್ನ ಹತ್ರ ಕೆಲವು ಸ್ಟೂಡೆಂಟ್ಸ್ಗಳು ಹಾಗೂ ಕ್ಯಾಂಡಿಡೇಟ್ಸ್ ಬಂದು ಕೇಳ್ತಾರೆ, ಮೇಡಮ್ ನಮಗೆ ಕೂಡ ಜರ್ಮನಿಲಿ ಹೋಗಬೇಕು, ಅಲ್ಲಿ ಓದಬೇಕು ಅಂತ ಆಸೆ ಇದೆ, ಅಲ್ಲಿ ಸೆಟಲ್ ಆಗಬೇಕು ಅಂತ ಆಸೆ ಇದೆ, ಆದರೆ ನಮ್ಮ ಹತ್ರ ಖರ್ಚು ಮಾಡೋದಕ್ಕೆ ಅಷ್ಟು ದುಡ್ಡಿಲ್ಲ, ಬೇರೆ ಯಾವುದಾದ್ರೂ ವೇ ಇದೆಯಾ ನಾವು ಜರ್ಮನಿಲಿ ಹೋಗಿ ಅಲ್ಲಿ ಕೋರ್ಸ್ ಮಾಡೋದಕ್ಕೆ ಅಂತ ಕೇಳ್ತಾರೆ. ಅಂಥವರು ದಯವಿಟ್ಟು ಈ ವಿಡಿಯೋನ ನೋಡಿ. ನಾನು ಕೆಲಸ ಮಾಡ್ತಾ ಇರೋದು ಜರ್ಮನಿಯ ಒಂದು ರಿಕ್ರೂಟ್ಮೆಂಟ್ ಕಂಪನಿಗೋಸ್ಕರ. ಆದ ಕಾರಣ ನನ್ನ ಹತ್ರ ಕೆಲವು ಸ್ಟೂಡೆಂಟ್ಸ್ ಹಾಗೂ ಕೆಲವು ಕ್ಯಾಂಡಿಡೇಟ್ಸ್ಗಳು ಬಂದು ಕೇಳ್ತಾರೆ, ಮೇಡಮ್ ನಮಗೆ ಕೂಡ ಜರ್ಮನಿಯಲ್ಲಿ ಓದಬೇಕು ಅಂತ ಆಸೆ ಇದೆ, ನಮಗೆ ಕೂಡ ಜರ್ಮನಿಯಲ್ಲಿ ಸೆಟಲ್ ಆಗಬೇಕು ಅಂತ ಆಸೆ ಇದೆ, ಯಾವುದಾದ್ರೂ ಕೋರ್ಸ್ ಇದ್ದರೆ ಹೇಳಿ ಅಥವಾ ಯಾವುದಾದ್ರೂ ಜಾಬ್ ಇದ್ದರೆ ಹೇಳಿ ಅಂತ ಹೇಳ್ತಾರೆ. ಅಂಥವರಿಗೆ ಸಹಾಯ ಆಗಲಿ ಅಂತ ಹೇಳೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೆಚ್ಚಿನ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಕ್ಯಾಂಡಿಡೇಟ್ಸ್ಗೆ ಬೇರೆ ದೇಶದಲ್ಲಿ ಹೋಗಿ ಓದಬೇಕು ಅಥವಾ ಅಲ್ಲಿ ಸೆಟಲ್ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ಅವರಿಗೆ ಸರಿಯಾದ ಮಾಹಿತಿ ಸಿಗದೇ ಇರೋ ಕಾರಣ ಅವರ ಕನಸು ಏನಿರುತ್ತೆ ಅದನ್ನ ಅವರು ಮುಂದೂಡ್ತಾ ಹೋಗ್ತಾರೆ. ನಾನು ನನ್ನ ಸೆಕೆಂಡ್ ಮಾಸ್ಟರ್ಸ್ನ ಜರ್ಮನಿಯಲ್ಲಿ ಮಾಡಿರೋ ಕಾರಣ ನನಗೆ ಜರ್ಮನಿಯಲ್ಲಿ ಯಾವ ಥರ ಅವರ ಸಂಸ್ಕೃತಿ ಯಾವ ಥರ ಇದೆ, ಅಲ್ಲಿನ ಭಾಷೆ ಯಾವ ಥರ ಇದೆ, ಅಲ್ಲಿನ ಜನ ಯಾವ ಥರ ಇದ್ದಾರೆ, ಮತ್ತು ಡಾಕ್ಯುಮೆಂಟ್ ಪ್ರೊಸೆಸ್ ಹೇಗಿರುತ್ತೆ, ವೀಸಾ ಪ್ರೊಸೆಸ್ ಹೇಗಿರುತ್ತೆ ಅಂತ ನನಗೆ ತಿಳಿದಿರೋ ಕಾರಣ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೂ ನನಗೆ ಹೌಸ್ ಬಿಲ್ಡಿಂಗ್ ಪ್ರೋಗ್ರಾಮ್ ಬಗ್ಗೆ ಪ್ರಾಕ್ಟಿಕಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋ ಕಾರಣ ನಾನು ಈ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಅದು ಬಿಟ್ಟು ಯಾವುದೇ ರಿಸರ್ಚ್ ಮಾಡಿ ಈ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಜರ್ಮನಿಯಲ್ಲಿ ಹೌಸ್ ಬಿಲ್ಡಿಂಗ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಇದಕ್ಕೆ ನೀವು ಯಾವುದೇ ರೀತಿಯ ದೊಡ್ಡ ಮಟ್ಟದ ಹಣವನ್ನು ಪೇ ಮಾಡಬೇಕಾಗಿಲ್ಲ. ಬದಲಾಗಿ ಹೌಸ್ ಬಿಲ್ಡಿಂಗ್ ಪ್ರೋಗ್ರಾಮ್ಗೆ ಯಾವ ಕಂಪನಿ ನಿಮ್ಮನ್ನು ಹೈರ್ ಮಾಡ್ಕೊಂಡಿರುತ್ತೆ ಅದೇ ಕಂಪನಿ ನಿಮಗೆ ಮಂತ್ಲಿ ಸ್ಟೈಫಂಡ್ ಕೂಡ ಕೊಡುತ್ತೆ.